ಚಪ್ಪಾಳೆ. ಗೂಗ್ಲಿ ಹಾಕೋ ಪಂಟರ್ಸು, ಕಿಲಾಡಿ ಕ್ಯಾಚ್ ಮಾಸ್ಟರ್ಸು, ನಮ್ಮೋರು ನಗ್ಸೋಕ್ ಫೇಮಸ್ಸು, ನಿಮ್ ನಗುನೆ ನಮ್ಗೆ ವಿಶಸ್ಸು. ಏನೇ ಇರ್ಲಿ ನಿಮ್ ಟೆನ್ಷನ್ಸು ಇನ್ಮೇಲೆಲ್ಲ ಉಡಿಸು, ಯಾಕಂದ್ರೆ ಮತ್ತೆ ಬಂದ್ರು ಕಾಮಿಡಿ ಚಾಂಪಿಯನ್ಸ್. ಸರ್ ಓಕೆನಾ? ಹೋಗೋಣ ನೋಡಿ. ಓಕೆ ಓಕೆ ಅಣ್ಣ ಜಡ್ಜಸ್ ಬರೋ ಅಷ್ಟೊತ್ತಿಗೆ ಸ್ಕಿಟ್ ಓಪನಿಂಗ್ ತಗೊಂಡ್ಬಿಡೋಣ. ಓಕೆ ಸರ್. ಓಕೆ ಓಕೆ ರೆಡಿ ಓಕೆ ರೆಡಿ. ಓಕೆ ಫ್ಲೋರಲ್ ಸೈಲೆನ್ಸ್. ಲೋಕಿ ಕೂತಿರೋದು ಹೇಳು. ಲೋಕಿ ಇನ್ ಕರೆಕ್ಟ್ ಆಗಿ ಹೇಳೋ. ಮೊಬೈಲ್ ನೋಡ್ತಾ ಸುಮ್ಮನೆ ಕೂರ್ಬೇಡ ಅಲ್ಲಿ. ಓಕೆ ರೆಡಿ 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 ರೆಡಿ. ಮ್ಯೂಸಿಕ್ ಸ್ಟ್ಯಾಂಡ್ ಬೈ. ರೆಡಿ ಆಡಿಯನ್ಸ್. ಚಪ್ಪಾಳೆ. ಓಕೆ, ಈ ವಾರ ನಮ್ಮ ವೇದಿಕೆಯಲ್ಲಿ ಮ್ಯಾಜಿಕ್ ನಡೀತು ಅಂತ ಹೇಳಿದ್ರೆ ಅತಿಶಯ. ಆಫ್ ಮಾಡು. ಬಟ್ರೆ ಸಡನ್ ಆಗಿ ಯಾಕೆ ಎಂಟ್ರಿ ಕೊಟ್ರಿ? ಮಾಸ್ಕ್ ಬೇರೆ ಹಾಕಿಲ್ಲ ನೀವು. ಮಾಸ್ಕ್ ಹಾಕೊಂಡಿದ್ದ ಅಂದ್ರೆ ಕರೋನಾ ಬರಲಾಂಗಿದ್ರೆ ಯಾರು ಸಾಯ್ತಾನೆ ಇರಲಿಲ್ಲ ಕಣ. ಈ ಜನರೇಟರ್ ಕೂತ್ಕೊಂಡು ವಾಯು ಸೇವನೆ ಮಾಡ್ಬೇಕಾದ್ರೆ ಒಂದು ಕವನ ಗೀಚಿದೀನಿ ಹೇಳ. ಬಟ್ರೆ ಅದು ಕಮೆಂಟ್ಸ್ ಕೊಡುವಾಗ ಹೇಳು ಅಂತ ಕೂತ್ಕೊಂಡ್ಬಿಟ್ಟು. ಲೇ ನೀನ್ ಕರ್ದಾಗಂತೂ ನಾನು ಸ್ಟೇಜಿಗೆ ಬರಲ್ಲ, ಕರೀದೆ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀನಿ. ಕರೆಯದೇ ಸ್ಟೇಜಿಗೆ ಬಂದ ಭಟ್ರು ಅಂತ ಒಂದು ಕಂಟೆಂಟ್ ಮಾಡ್ಬಿಡ. ಚೆನ್ನಾಗಿದೆ ಬಟ್ರೆ ಮಾಡೋಣ. ಸ್ವಲ್ಪ ಕೂತ್ಕೊಂಡ್ಬಿಡಿ ಸರ್. ಹೇಳಿ ಸರ್, ಕಂಟೆಂಟ್ ಚೆನ್ನಾಗಿರತ್ತೆ. ರೆಡಿ ಆಯ್ತು ತಿನ್ಕೋಣ. ಇದ್ರ ಮೇಲೆ ಒಂದು ಕೋಟ್ ಹಾಕೊಂಡು ಒಂಚೂರು ಪೇಂಟ್ ಹೊಡ್ಕತ್ತೀನಿ. ನಮ್ಮನ್ನ ಹೆಂಗಿದ್ರು ಇಷ್ಟೇ ತೋರ್ಸೋದು, ಇನ್ನೇನ್ ತೋರ್ಸಲ್ವಲ್ಲ. ಸರ್ ಭಟ್ರು ಕವನ ಹೇಳ್ಬಿಡಿ. ರೆಡಿ ತಗೊಳ್ಳಿ. ಸರಿ ಕಣ. ರೆಡಿ ರೋಲ್. ಹೇಳಿ ಬಿಡು ಹುಡುಗಿ, ನೀ ನನಗೆ ಕೊಟ್ಟಿದ್ದು N95 ಮಾಸ್ಕ ಇಲ್ಲ ಯೂಸ್ ಅಂಡ್ ಥ್ರೋ ಮಾಸ್ಕ. ಮುಖ ತೊಳ್ಕೊಳ್ಳಿ, ಕೈ ತೊಳ್ಕೊಳ್ಳಿ, ಸ್ಯಾನಿಟೈಸರ್ ಹಾಕೊಳ್ಳಿ. ಮುಖವಾಡದ ಬದುಕಿಗೆ ಮಾಸ್ಕು ಕಡ್ಡಾಯ, ಚೈನಾ ಜಿಗ. ವಾವ್, ಸೂಪರ್ ಆಗಿತ್ತು ಬಟ್ರೆ ದಯವಿಟ್ಟು ಕೂತ್ಕೊಳ್ಳಿ. ನಮ್ಮ ಸೆಟ್ಟಿನ ಗಂಡೆಂಗ್ಸ್ ಬರೋವರೆಗೂ ನಾನು ಅಲ್ಲಿ ಕೂತ್ಕೊಳ್ಳಲ್ಲ ಕಣ ಆನಂದ. ಸರು ಭಟ್ರು ಇಲ್ಲೇ ಇರ್ತಾರಂತ ಏನ್ ಮಾಡೋದು? ಬಟ್ರೆ ಒಂದ್ ಸ್ವಲ್ಪ ಅಲ್ಲಿ ಕೂತ್ಕೊಂಡ್ಬಿಡಿ. ಇನ್ನೇನು ಬಂದ್ಬಿಡ್ತಾರೆ. ಅಕ್ಕ ಬಂದ ತಕ್ಷಣ ಹೋಗ್ಬಿಡೋಣ. ಇಲ್ಲೇ ಒಂದು ಕ್ಯಾಮ್ರಾ ಇಡಿಸ್ಬಿಡೋ, ಇಲ್ಲಿಂದ ಕಮೆಂಟ್ ಕೊಡ್ತೀನಿ. ಆಯ್ತು ಬಟ್ರೆ ಹಂಗೆ ಮಾಡೋಣ. ಕೂತ್ಕೊಳ್ಳಿ ಬಿಟ್ರಿ. ಹೋಗೋಣ. ಅದೇ ಹೇಳಿ ಸರು ಜಗಣ ಬಂದ್ರ? ಬರ್ತಾ ಇದಾರೆ. ಆನ್ ದ ವೇ ಇದಾರೆ ಅಣಿ. ಸರಿ ರೆಡಿ. ಓಕೆ ಅಣಿ. ಚಪ್ಪಾಳೆ. ಆಯ್ ಮಾಡ್ರ ರಪ್ಪ ಎಲ್ಲ ಚೆನ್ನಾಗಿದ್ರೇನ್ರೋ? ಸೆಮಿ ಫಿನಾಲೆ ಕೆಚ್ಚರಲ್ಲಿ ಚೆನ್ನಾಗಿ ಕೆಚ್ಚರ. ಅಣ್ಣ ಅಲ್ಲೋಗ್ಬೇಡಿ, ಸಂತು ಕೆಮ್ತಿದ್ದ. ಅವನ್ ಮಕ ಮೋಚ ಹೇಳ್ಬೇಕಲ್ವಾ ಆನಂದ? ಇವನು ಊರು ಕೇರಿ ಎಲ್ಲ ಸುತ್ತಬಿಟ್ಟಿರ್ತಾನೆ. ಏನೋ ಶುಂಠಿ ಪಂಟಿ ಲೈಟ್ ಕಂಬ ಅಂದ್ಬಿಟ್ಟು ಏನೋ ಅಲ್ಲಿ ಏನ್ ಬೈದ್ರು ಕಿಸಿತಿಯಲ್ಲ ಅಲ್ಲೇ ನಿನ್ ಜನ್ಮಕ್ಕೆ. ಆಹಾ, ಏನ್ ಡವ್ ಮಾಡ್ತಾನೋ. ಇಲ್ಲ ಹಂಗ ಆಯ್ ಮಾಡ್ರ ಹಂಗ ನೋಡಿ. ಭಾಳ ಹೆಂಗ್ ಮೇನ್ ನಮ್ಮ ಸಟ್ಟಿಗೆ ನೋಡದಿ. ಓಹೋ ಚೆನ್ನಾಗಿದೆಯಪ್ಪ. ಆ ಟೇಪ್ಗೆ ಈ ಟೇಪು ವರ್ಕೌಟ್ ಆಗಿ. ಎಲ್ಲಿ? ಆಹಾ, ಜಿ ಅವ್ರು ನಂಬ್ಕೊಂಡ್ರು. ಎಲ್ಲಿ ಅವರು? ಹೇ ಸರ್ ಚೆನ್ನಾಗಿದ್ರಾ? ಅಲ್ಲ, ಆ ಟೇಪ್ಗೆ ಈ ಟೇಪು ಗುಮ್ನಂಗಿದ್ಬಿಟ್ಟು ಯಾವುದೋ ಹುಡುಗಿನ ಕ್ಯಾಚ್ ಹಾಕೊಂಡು ಗಬ್ರಾಡ್ತಾವನಲ್ಲ. ಅಯ್ಯ ನೀನ್ ಅಣ್ಣ ಹಂಗೆ ಒಂದು ಆಯ್ ಮಾಡಿ. ಹಂಗೆ ಒಂದು ಫೋಟೋ. ಆನಂದ ಯಾವ ನಾವು ಲೇ ನೋಡಿ. ಹಾಕ್ ನಡಿಬೇಕಾರೆ ಕಿಸಿ ಬಿಡಿ, ಕೂಗಾಡ್ಬಿಡಿ, ಹಾಕ್ರಪ್ಪ. ಆನಂದ ಎಲ್ಲ ಆ್ಯಂಕರ್ ಬಿಟ್ಟಲ್ಲ ಆಯ್ತನೋ? ಆಯ್ತಣ್ಣ. ನಮ್ಮ ತಾಯಿನ ಟ್ರಾಫಿಕ್ ಜಾಮು, ಆ ಟೇಪು, ಕರೋನಾ ಎಲ್ಲ ಮರ್ತ್ಬಿಟ್ಟು ನಮ್ಮ ಜನ ಮತ್ತೆ ಅಂಟ್ಕೊಂಡು ತಿರುಗ್ತಾವ್ರೆ. ಬೇಗ ಮನೆಗೆ ಹೋಗ್ಬೇಕು. 5 ಗಂಟೆಗೆ ಬೇಗ ಕಳ್ಸ್ತೀನಿ. ಚೆನ್ನಾಗಿದ್ರೇನ್ರೋ? ಸೆಮಿ ಫಿನಾಲ್ ಎಷ್ಟು ಸತಿ ಮಾಡ್ತಾರೆ ಇವರು? ಓಹೋ, ಇವ ಅಮ್ಮ ಏನೋ ದುರ್ಬೆ ಹಾಕೊಂಡು ನೋಡ್ತಾವ್ರೆ. ಮಾಡ್ತೀನಿ ರೀ. ನಾನು ಸಿಕ್ಕಾಪಟ್ಟೆ ಭಯ ಪಟ್ಕೊಬಿಟ್ಟೆ ಗೊತ್ತಾ? ಮೌ ನಮಗೆ ಹಿಂಗೆ ಭಯ ಪಟ್ಬಿಟ್ರೆ ಪ್ರೇಮ್ ಸಾರಿಗೆ ಹೆಂಗ್ ಭಯ ಪಡ್ತೀರಾ? ಕರೋನಾಗೂ ಭಯ ಪಡಲ್ಲ, ಅವ್ರ ಗಂಡನ್ಗೂ ಭಯ ಪಡಲ್ಲ. ಆದ್ರೂ 25 ಮಾಸ್ಕ್ ಹಾಕ ಬರ್ತದೆ. ಬಟ್ರೆ ಸೇಫ್ಟಿ ಇರ್ಬೇಕು. ಈ ಮಟ್ಟಕ್ಕಲ್ಲ, ಮೊದ್ಲು ವ್ಯಾಕ್ಸಿನ್ ಹಾಕ್ಸ್ಕೊಳ ಮೌ. ನೋಡು ಆನಂದ, ಸೇಫ್ಟಿ ಆಗಿರೋ ತಪ್ಪೇನೋ ಹೇಳು ಇವ್ರಿಗೆ. ಸೇಫ್ಟಿ ಸ್ವಲ್ಪ ಜಾಸ್ತಿ ಆಯ್ತು ಮೇಡಮ್.
ಮುಂದುವರ್ಸು ಆನಂದ, ಮುಂದುವರ್ಸು. ಶರಣ, ಈ ಆನ್ಲೈನ್ ಕ್ಲಾಸ್ ಮಾಡೋ ಥರನೇ ಆನ್ಲೈನಲ್ಲಿ ಕಮೆಂಟ್ ಕೊಡೋ ಏನಾರು ಮಾಡ್ಬಿಡೋ. ಮನೆಯಲ್ಲೇ ಕೂತ್ಕೊಂಡು ನಾವು ಸ್ಕಿಟ್ ನೋಡ್ಬಿಟ್ಟು ಕಮೆಂಟ್ ಕೊಟ್ಬಿಡ್ತೀವಿ. ಓಕೆ ಬಾಲಿ ಜೋಶ್ ಸೂಪರ್. ಹಿಸ್ಟ್ರಿ ಅಂದ ತಕ್ಷಣ ನಮ್ಗೆ ಯಾವಾಗಲೂ ಒಂಥರ ಸೀರಿಯಸ್ನೆಸ್ಸು, ಅದರಲ್ಲಿ ಒಂದು ಮಿಸ್ಟ್ರಿ ಇರುತ್ತೆ. ಆದರೆ ಹಿಸ್ಟ್ರಿನ ತಗೊಂಡು ಅದರಲ್ಲೂ ಕಾಮಿಡಿ ಕ್ಯಾರೆಕ್ಟರ್ಗಳನ್ನ ತಂದು ಈ ಥರ ಅದ್ಭುತವಾದಂಥ ಒಂದು ಪೌರಾಣಿಕ ಕಾಮಿಡಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀರಾ. ವಂಡರ್ಫುಲ್ ಬಾಲಿ ಜೋಶು. ಎಸ್ ರಕ್ಷಿತಾಂಬೆ, ನಂಗೆ ತುಂಬಾ ಇಷ್ಟ ಆಯ್ತು. Fantastic. ನನಗೆ ಆಕ್ಚುಲಿ ಅಪ್ಪಣ್ಣ ಮತ್ತೆ ಪ್ರವೀಣ ಎಂಟರ್ ಆದಾಗನೇ ದೇ ವಾಸ್ ಸಮ್ ಎಕ್ಸೈಟ್ಮೆಂಟ್ ಅಂತ ಮಜಾ ಆಯ್ತು. ಅನಿಸ್ತು. ಪ್ರವೀಣ ತುಂಬಾ ಚೆನ್ನಾಗಿ ಮಾಡಿದೆ ನೀನು. ಥ್ಯಾಂಕ್ ಯು. ವೆರಿ ವೆರಿ ವೆಲ್ ಡನ್. ಅಪ್ಪಣ್ಣ ಚೆನ್ನಾಗಿತ್ತು. ಅಪ್ಪಣ್ಣ ಲಾಸ್ಟ್ ಆಕ್ಟ್ ಆನ್ ದ ಸ್ಟೇಜ್ ನೀನು ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದೆ. ಯು ಡಿಡ್ ಅ ಗುಡ್ ಜಾಬ್. ದಾನಪ್ಪ ಮತ್ತೆ ಸದಾ ಸ್ಟೇಜ್ ಮೇಲೆ ಬಂದಾಗ ಐ ರಿಯಲಿ ಲೈಕ್ ಇಟ್. ಚೆನ್ನಾಗಿ ಕಾಣಿಸ್ತಾರೆ ಇಬ್ರು ಜೊತೆಲಿ. ಪಾಪ ಕಣೋ ಸದಾ, ಕೊನೆಗೂ ನಿಂಗೆ ದಾನಪ್ಪನೇ ಸಿಗ್ಬೇಕಾಯ್ತು. ಐ ರಿಯಲಿ ಲೈಕ್ ದಾನಪ್ಪ ಅಂಡ್ ಸದಾ. ಚೆನ್ನಾಗಿ ಮಾಡಿದ್ರು ಅವರಿಬ್ರು. ಅಂಡ್ ಸದಾ ರಿಯಲಿ ಟುಕ್ ಅಪ್ ದ ಆಕ್ಟ್ ವೆರಿ ವೆಲ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಸದಾ ನೀನು. ನಂಗೆ ಪ್ರವೀಣ ಮತ್ತೆ ಪ್ರವೀಣ ಬೋತ್ ಆಫ್ ದೆಮ್ ಆಸ್ ಮಂತ್ರಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೂಪರ್. ಮಧ್ಯದಲ್ಲಿ ಧೀರಜ್ ಬಂದಿದ್ದು, ದಿವ್ಯಾ ಬಂದಿದ್ದು, ಆಲ್ ವರ್ ಗೆಸ್ಟ್ ಕ್ಯಾರೆಕ್ಟರ್ಸ್, ಬಟ್ ದೇ ಆಲ್ ಡಿಡ್ ಅ ವೆರಿ ನೈಸ್ ಜಾಬ್. ಈ ಆಕ್ಟ್ ತುಂಬಾ ಇಷ್ಟ ಆಯ್ತು. ವೆರಿ ಗುಡ್ ಜಾಬ್. ಭಟ್ರೆ, ನನಗೆ ಈ ಚಿಕ್ಕ ಡೀಟೇಲ್ಗಳು ಭಾರಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ರಾಜುದು ಮತ್ತೆ ಧೀರಜ್ದು. ರಾಜು ಕತೆ ಚೆನ್ನಾಗಿದೆ, ಅದೇನೋ ಕೂದಲು ಬೆಳಿಬೇಕು ಅಂತ ಔಷಧಿ ಹಾಕ್ಬಿಟ್ಟು ತಲೆ ಹಂಗಾಗೋಯ್ತು ಅಂತ. ಧೀರಜ್ ನನಗೆ ಡೈಲಾಗ್ ಇಲ್ಲ, ಎಷ್ಟು ನಗಿಸ್ತು ಗೊತ್ತಾ ಅದು. ಸೊ ಮಜಾ ಇತ್ತು, ಅವರಿಬ್ರು ಪೀಸ್ ತುಂಬಾ ಚೆನ್ನಾಗಿತ್ತು. ದಾನಪ್ಪ ಸುಸ್ವಾಗತ ಮತ್ತೊಮ್ಮೆ. ಈ ವೇದಿಕೆ ಕಂಡ ಅತ್ಯದ್ಭುತ ಹೆಣ್ಣು ನೀನು. ಅದೇನೋ ಅದೊಂದು ಹೆಣ್ಮಕ್ಳು ಕಾಲಿಗೆ ಒಂದು ಬೆಲೆ ಇತ್ತು ಕಣ, ಅದನ್ನ ಕಳೆದ್ಬಿಟ್ರಿ ನೀನು ಸದಾ ಸೇರಿ. ಮಾತೆತ್ತಿದ್ರೆ ಹಿಂಗೆ ಕಾಲಾಗ್ತಾನೆ ಸದನ್ ಮೇಲೆ. ಆಮೇಲೆ ಸದನ್ದು ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಷ್ಟ ಆಯ್ತು ಕಣ. ಅದೇನೋ ಹಿಂಗ್ ಮಾಡ್ಕೊಂಡು ಹೇಳ್ಕೊಟ್ಟಿದ್ದೆ ಸರ್. ಆಯ್ತು, ಒಂದ್ಸತಿ ಈಗ ಗಣಪ ಬಂದು ಅದನ್ನ ಮಾಡಿ ತೋರಿಸ್ಬೇಕಾಗುತ್ತಲ್ಲ. ಮೊದಲು ಸದಾ ಹಂಗೆ ಅದು ಹೆಂಗೆ ನಡಿಗೆ ಹೇಳ್ಕೊಟ್ಟೆ ತೋರ್ಸ್ ನಮ್ಗೆ. ಇದೊಂದು ಮಹಾ ಹಂಸ ನಡಿಗೆ. ಮುಂಚೆ ಈ ದೇಶ ಇಲ್ಲಿಂದ ಆಚೆ ನಿಂದು, ಇಲ್ಲಿಂದ ಆಚೆ ನಂದು ಅಂತೆಲ್ಲ ಇರ್ಲಿಲ್ಲ ಅಂತ. ಅದು ಹೆಣ್ಮಕ್ಳ ಕಾರಣಕ್ಕೆ ಹುಟ್ಟಿದ್ದಂತೆ. ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನ್ ಪ್ರೀತಿಸಿದ ಹುಡುಗಿ, ಇವ್ರನ್ನ ಯಾರು ಕದಿಬಾರ್ದು. ಯಾಕೆ ರಾವಣನೇ ಹೊತ್ಕೊಂಡು ಹೋಗ್ಲಿಲ್ವಾ ಸೀತೆನ? ಹಂಗೆ ರಾಜ ಮಹಾರಾಜರು ಹೊಡೆದಾಡಿದ್ದು ಹೆಣ್ಣಿಗೋಸ್ಕರ ಅಂತ ಪುರಾಣ ಕಾಲದಿಂದನೂ ಪ್ರತೀತಿ ಇದೆ. ಅದನ್ನ ನಾಟಕ ಮಾಡಿದ್ದು ಇಷ್ಟ ಆಯ್ತು ಗಣಪ, ಚೆನ್ನಾಗಿತ್ತು. ಮತ್ತೆ ಸೆಟ್ಟಿಂಗು, ಬಟ್ಟೆನ ವರ್ಕ್ ಮಾಡಿದ್ದು, ಒಂದು ಪ್ರೀ ಫಿನಾಲೆ ಅಥವಾ ಸೆಮಿ ಫಿನಾಲೆ ಅಂತ ಏನು ಕರಿತೀವಿ, ಇದಕ್ಕೆ ಬ್ರಿಲಿಯಂಟ್ ಆದ ಒಂದು ಪೌರಾಣಿಕ ಕಳೆ ಕೊಟ್ರಿ. ಪೌರಾಣಿಕ ಯಾವತ್ತಿದ್ರೂ ಇಂಟ್ರೆಸ್ಟಿಂಗು, ಅದು ನೋಡೋದೇ ಒಂದು ಮಜಾ. ಪೌರಾಣಿಕ ಇಲ್ಲಿ ಈ ವೇದಿಕೆಯಲ್ಲಿ ಯಾವತ್ತಾಡಿದ್ರೆ ಅವತ್ತೆಲ್ಲ ನಗು ಚಪ್ಪಾಳೆ ಸಿಕ್ಕಿದೆ. ಅದನ್ನ ಟ್ರೈ ಮಾಡಿದ್ರಲ್ಲ, ಮತ್ತೆ ಅಚ್ಚುಕಟ್ಟಾಗಿ ಟ್ರೈ ಮಾಡಿದ್ರಿ, ಚೆನ್ನಾಗಿತ್ತು. ಸೂಪರ್. ಥ್ಯಾಂಕ್ ಯು. ಎಸ್ ಅಣ್ಣ, ನಾನು ಸುಮ್ಮನೆ ಯೋಚನೆ ಮಾಡಿದೆ, ರಾಜಣ್ಣನ ಥರ ಏನಾದರೂ ಬೆಳಗ್ಗೆ ಎದ್ದ ತಕ್ಷಣ ಇವ್ ಅಮ್ಮ ಆಗೋಗ್ಬಿಟ್ರೆ ಹೆಂಗಿರುತ್ತೆ ಲೈಫ್. ಅಸ್ಟೆಂಟ್ಸ್ಗೆಲ್ಲ ಹೇಳ್ಬಿಟ್ಟು ಲೆಂತ ಆ ಒಂದು ಆಯಿಲ್ ಬಂದಿದೆ, ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತೆ. ಅದು ಹಾಕಿದ್ರೆ ತುಂಬ ಉದ್ದ ಕೂದಲು ಬರ್ತಂತೆ, ಬನ್ನಿ ಅಂದಾಗ ಅವಮ್ಮ ಕೂತ್ಕೊಂಡು ಮಸೇಜ್ ಮಾಡಿ ಬೆಳಗ್ಗೆ ಇವರು ಮೈ ಮುರ್ಕೊಂಡು ಕನ್ನಡಲ್ಲಿ ನೋಡಿದಾಗ ಇವನ್ ಥರ ಆಗ್ಬಿಟ್ಟಿದ್ರೆ ಏನು ಹಾಕ್ಬೇಕು ಅವಾಗ ಹಿಂಗಾಗತ್ತವ. ತುಂಬಾ ಟ್ರೀಟ್ಮೆಂಟ್ಸ್ ಇದೆ ಸರ್. PRP, ಅದೇನೋ ನನಗೆ ಗೊತ್ತಿಲ್ಲ. ನನಗೆ ದೇವರಾಣಿಗೆ ಈ ಟ್ರೀಟ್ಮೆಂಟ್ಗಳು, ಸೈನ್ಸು ಇವೆಲ್ಲ ಗೊತ್ತಿಲ್ಲ. ನಮಗೇನಿದ್ರು ಪ್ರಾಕ್ಟಿಕಲ್ ಆಗಿ ಒಂದು ಗೊತ್ತು ಅಷ್ಟೇ, ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಇದುವರೆಗೂ. ಚೆನ್ನಾಗಿತ್ತು ಅಪ್ಪಣ್ಣ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ರಾಜಣ್ಣ ಡಿಡ್ ವೆರಿ ಗುಡ್. ಒಂದೇ ಒಂದು ಇದರಲ್ಲೂ ಬಂದಾಗ ತುಂಬ ಚೆನ್ನಾಗಿ ಹೇಳಿದ್ರಿ. ಟೈಮಿಂಗು ಎಲ್ಲೂ ರಾಂಗ್ ಆಗಿಲ್ಲ, ಅಷ್ಟಾಸಾಗಿತ್ತು. ಅತಿ ಅದ್ಭುತವಾದ ಆ್ಯಕ್ಟು, ತುಂಬ ಇಲೇರಸ್ ಕಾಮಿಡಿ, ತುಂಬ ಚೆನ್ನಾಗಿ. ಸೂಪರ್ ಅಣ್ಣ. ಸೊ ನಿಮ್ಮ ಮನಸಾರ ಅನಿಸಿಕೆ ಏನು ಅಂತ? ಓಕೆ, ಸೊ ಬಹಳ ದಿನಗಳ ನಂತರ ಪೌರಾಣಿಕ ಕಾಮಿಡಿ ಅನ್ನೋ ಒಂದು ಥ್ರೆಡ್ನಾಗಿ ಇಟ್ಕೊಂಡು ವೇದಿಕೆ ಮೇಲೆ ಮಾಡಿದಂಥ ಅಪ್ಪಣ್ಣ ಆ್ಯಂಡ್ ಟೀಮ್ ಫ್ಯಾಂಟಾಸ್ಟಿಕ್ ಫ್ಯಾಬುಲಸ್ ಮಾಸ್ಟರ್ ಪರ್ಫಾರ್ಮೆನ್ಸ್ ಬಂದಿದೆ. ಬಾಲಿ ಜೋಶ್, ಕೀಪ್ ಇಟ್ ಅಪ್.